ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಅವರಿಬ್ರು ಪ್ರಭಾವಿ ನಾಯಕರು. ಆಡಳಿತ ಪಕ್ಷದಲ್ಲಿದ್ರು ಒಬ್ಬರನ್ನೊಬ್ರು ಕಂಡ್ರೆ ಮತ್ತೊಬ್ಬರಿಗೆ ಆಗೋದೇ ಇಲ್ಲ. ಆದ್ರೂ ಅಚ್ಚರಿ ಎಂಬಂತೆ ಒಮ್ಮೆ ಭೇಟಿಯಾಗಿ ಆತ್ಮೀಯವಾಗಿ ಮಾತುಕತೆ ನಡೆಸಿದ್ರು. ಮೇಲ್ನೋಟಕ್ಕೆ ಇದು ಸಿಎಂ ಕುರ್ಚಿ ಕದನದ ರಾಜಿ ಸಂಧಾನ ಎಂಬಂತೆ ಕಂಡು ಬಂದಿತ್ತು. ಆದ್ರೆ ವಾಸ್ತವವಾಗಿ ಇದು ಬೇರೆಯದ್ದೇ, ಮಹಾ ರಹಸ್ಯ ಭೇಟಿ. ಹಾಗಾದ್ರೆ ಏನಿದು? ಅವರಿಬ್ಬರ ಮಧ್ಯೆ ನಡೆದಿದ್ದಾದ್ರೂ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಸಿಎಂ ಕುರ್ಚಿಗಾಗಿ ಪ್ರತಿಷ್ಠೆಗಿಳಿದಿದ್ದಾರೆ. ನಾನೇ ಫುಲ್ ಟೈಮ್ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ, ಇಲ್ಲ ಇಲ್ಲ, ಈವರೆಗೆ ಮಾತ್ರ ನೀವು, ಇನ್ನು ಮುಂದೆ ನಾನೇ ಸಿಎಂ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಇದು ಕೈ ಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಹೀಗೆ ಸಿಎಂ ಕುರ್ಚಿ ಕದನದಲ್ಲಿ ಪ್ರತಿ ಬಾರಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮೇಲುಗೈಯನ್ನ ಸಾಧಿಸುತ್ತಾ ಬಂದಿದ್ದಾರೆ. ಆಪ್ತ ಸಚಿವರು, ಶಾಸಕರು ಸಿಎಂ ಪರವಾಗಿ ಬ್ಯಾಟ್ ಬೀಸುತ್ತಾ ಬಂದಿದ್ದಾರೆ. ಇವರಲ್ಲಿ ಮೊದಲಿಗರೆ ತುಮಕೂರು ಜಿಲ್ಲೆಯ ಮಧುಗಿರಿ ಶಾಸಕ ಕೇಂದ್ರಾಜಣ್ಣ. ಡಿಕೆ ಶಿವಕುಮಾರ್ ಸಿಎಂ ಆಗೋದನ್ನ ನೇರವಾಗಿ ಅಷ್ಟೇ ನಿಷ್ಠುರವಾಗಿ ವಿರೋಧವನ್ನ ಮಾಡ್ತಾ ಇದ್ರು. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ತಿಳಿಸಿ ನೇರವಾಗಿಯೇ ರಾಹುಲ್ ಗಾಂಧಿ ಅವರಿಗೆ ವಿವರವಾದ ಪತ್ರ ಕೂಡ ಬರೆದಿದ್ರು. ಇದು ಡಿಕೆ ಶಿವಕುಮಾರ್ ಹಾಗೂ ಅವರ ಬೆಂಬಲಿಗರಿಗೆ ಸಿಟ್ಟು ತರಿಸಿದ್ರು. ಆದ್ರೂ ರಾಜಣ್ಣ ಮಾತ್ರ ಸೈಲೆಂಟ್ ಆಗಲಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರ ಮನೆಗೆ ಭೇಟಿ ಕೊಟ್ಟು ಕೆಲ ಹೊತ್ತು ಮಾತುಕತೆ ನಡೆಸಿ ಬಂದಿದ್ರು. ಹೀಗೆ ಒಂದೇ ಪಕ್ಷದ ರಾಜಕೀಯ ಬದ್ಧ ವೈರಿಗಳಿಬ್ಬರ ಭೇಟಿಯ ಸುತ್ತ ಭಾರಿ ರೆಕ್ಕೆ ಪುಕ್ಕಗಳು ಹಬ್ಬಿದ್ದ. ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಅವರು ರಾಜಣ್ಣ ಅವರನ್ನ ಭೇಟಿಯಾಗಿ ಬೆಂಬಲ ಕೋರಿದ್ದಾರೆ. ಸಿಎಂ ಸೀಟು ಬಿಡುವಂತೆ ರಾಜಣ್ಣ ಮೂಲಕವೇ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸೋದಕ್ಕೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ
ಪ್ರತಿಷ್ಠೆ.